ಪುರಸಭೆ ಸಿಬ್ಬಂದಿಯ ಅಚಾತುರ್ಯದಿಂದಾಗಿ ಪ್ರಾಧಿಕಾರದ ಸಿಬ್ಬಂದಿಗಳು ಕಚೇರಿಯೊಳಗೆ ದಿಗ್ಬಂಧನದ ಒಳಗಾದ ಘಟನೆ ಕಾಪುವಿನಲ್ಲಿ ನಡೆದಿದೆ. ಕಾಪು ಪುರಸಭೆ ಕಟ್ಟಡದಲ್ಲಿ ಕಾಪು ಯೋಜನಾ ಪ್ರಾಧಿಕಾರದ ಕಚೇರಿಯು ನಿರ್ವಹಿಸುತ್ತಿದ್ದು, 2 ಕಚೇರಿಗಳಿಗೆ ತೆರಳಲು ಒಂದೇ ದ್ವಾರ ಇರುವುದರಿಂದ ಹೀಗಾಗಿದೆ ಎಂದು ಹೇಳಲಾಗುತ್ತಿದೆ. ಸಾಮಾನ್ಯವಾಗಿ ಪುರಸಭೆ ಸಿಬ್ಬಂದಿಗಳು ಸಂಜೆ 5:30ರಿಂದ 6 ಗಂಟೆಯ ಒಳಗೆ ಬೀಗ ಹಾಕಿ ತೆರಳುತ್ತಾರೆ. ಈ ವೇಳೆ ಪ್ರಾಧಿಕಾರದ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದರೆ ಅವರನ್ನ ಕಚೇರಿಯ ಬಾಗಿಲು ಹಾಕಿರುವ ಬಗ್ಗೆ ಮಾಹಿತಿ ನೀಡಿ ಕಳುಹಿಸಲಾಗುತ್ತಿತ್ತು. ಆದರೆ ಪ್ರತಿದಿನ ಬೀಗ ಹಾಕುವ ಸಿಬ್ಬಂದಿ ಅನಾರೋಗ್ಯದ ಕಾರಣದಿಂದಾಗಿ ಬೇಗನೆ ಮನೆಗೆ ಹೋಗಿದ್ದು, ಅವರ ಬದಲಿಗೆ ಬೀಗ ಹಾಕಬೇಕಿದ್ದ ಸಿಬ್ಬಂದಿ ಪ್ರಥಮ ಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಾಧಿಕಾರದ ಸಿಬ್ಬಂದಿಗಳ ಬಗ್ಗೆ ಗಮನ ಕೊಡದೆ ಸೀದಾ ಬಾಗಿಲು ಹಾಕಿ ನಿರ್ಗಮಿಸಿದ್ದರು. ಪ್ರಾಧಿಕಾರದ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ತಮ್ಮ ಕೆಲಸ ಮುಗಿಸಿ ವಾಪಸ್ಸಾಗುವ ವೇಳೆ ಮುಖ್ಯದ್ವಾರಕ್ಕೆ ಬೀಗ ಹಾಕಿರುವುದು ಗಮನಕ್ಕೆ ಬಂದಿದ್ದು, ಕ್ಷಣಕಾಲ ಗೊಂದಲ ಉಂಟಾಯಿತು. ಕೆಲವರು ಆತಂಕಕ್ಕೊಳಗಾಗಿ ಪೊಲೀಸ್ ಇಲಾಖೆಗೂ ಮಾಹಿತಿಯನ್ನ ನೀಡಿದ್ದರು. ವಿಷಯ ತಿಳಿದ ಪುರಸಭೆಯ ಮುಖ್ಯಾಧಿಕಾರಿಯವರು ಬೀಗ ಹಾಕಿ ತೆರಳಿದ್ದ ಸಿಬ್ಬಂದಿಯನ್ನ ಕಳುಹಿಸಿ ಬಾಗಿಲು ತೆಗೆಸಿಕೊಡುವ ವ್ಯವಸ್ಥೆಯನ್ನ ಮಾಡಿ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಇದು ಡೈಲಿ 5:30ಗೆ ಕ್ಲೋಸ್ ಮಾಡ್ತಾ ಇದ್ದಾರೆ ಪ್ರತಿ ಟ್ಯೂಸ್ಡೇ ಮತ್ತೆ ವೆಡ್ನೆಸ್ಡೇ ಕಾರ್ಯಕ್ರಮದಿಂದ ಬರ್ತಾರೆ ಜನ. ಸೊ ಡೈಲಿ ಫುಲ್ ರಶ್ ಇರುತ್ತೆ. ಸೊ ಒಬ್ಬೊಬ್ಬರು ಅದು ಫೈಲ್ ನೋಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ 5:30 5:45ಗೆ ಕೆಳಗಡೆ ಬರ್ತೀವಿ, 5:45ಗೆ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಇದು ಮೊದಲನೇ ಸರಿ ಅಲ್ಲ ಸರ್, ಈ ಥರ ನಾವು 7-8 ಟೈಮ್ಸ್ ಫೇಸ್ ಮಾಡಿದ್ವಿ. ಅವರ ಗಮನಕ್ಕೆ ತಂದಿದ್ವಿ ಇಶ್ಯೂ. ಸೊ ಅವರು ಸಭೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ಮಾಡಿ ಕೀ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲ, ಈಗ ನೀವು 5:30 ಅಂತ ಹೇಳಿದ್ರೆ ಈಗ 6:45 ವರೆಗೆ ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ ಅವರಿಗೆ? ಕಾಲ್ ಮಾಡಿದ್ವಿ. ಯಾರಿಗೆ ಕಾಲ್ ಮಾಡಿದ್ರೆ? ರೆವಿನ್ಯೂ ಆಫೀಸರ್ ಯಾರಿದ್ದಾರೆ ಎಲ್ಲರಿಗೂ ಕಾಲ್ ಮಾಡಿದ್ವಿ. ಕೆಳಗಡೆ ನೋಡಿದ್ವಿ ಬೇಸ್ಮೆಂಟ್. ಸೊ ಒಬ್ಬೊಬ್ಬರು ಅವರ ಪೊಲೀಸ್ ಅಲ್ಲ, ನೀವು ಆಕ್ಚುಲಿ ಇದು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಚೀಫ್ ಆಫೀಸರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕಲ್ಲ, ಮಾಡಿದ್ರಾ ನೀವು? ಹೊಸದಾಗಿ ಬಂದಿದ್ರು. ಹೌದು, ಅವರಿಗೆ ನೀವು ಕಾಲ್ ಮಾಡಿದ್ರಾ? ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಬಟ್ ನೀವು ಒಂದೇ ಆಫೀಸ್ ಇರುವಾಗ ನೀವು ಇಂಜಿನಿಯರ್ ಆಗಿದ್ಕೊಂಡು ಅವರ ಕಾಂಟ್ಯಾಕ್ಟ್ ಬಿಡಬೇಕಲ್ಲ ನಿಮಗೆ? ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಕಾಲ್ ಮಾಡಿ ಅಂತ, ಈ ಥರ ಅವರ ಗಮನಕ್ಕೆ ತನ್ನಿ ಇಶ್ಯೂ ಇದೆ ಅಂತ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ನೋಡಿ ಸರ್.